ಹಲೋ ಹಾಯ್ ಫ್ರೆಂಡ್ಸ್, ಬೀದರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ನೋಡಿರಿ. ಗೋಧಿ ಹಿಟ್ಟು ತೊಗೊಂಡು ಜಲೋಡಿ ಹಿಡ್ಕೊಳತ್ತೀನಿ ನೀಟಾಗಿ. ನಮ್ಗೆ ಬೇಕಾದಷ್ಟು ಅಂದ ಗೋಧಿ ಹಿಟ್ಟು ತೊಗೋಬೇಕು ರೀ. ಗೋಧಿ ಹಿಟ್ಟು ತೊಗೊಂಡು ಇವತ್ತು ನಾನು ನಿಮಗೆಂದು ಒಳ್ಳೆಯದಂದ ರೆಸಿಪಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ನಮ್ಗೆ ಎಷ್ಟು ಬೇಕಾದಷ್ಟು ಅಂದ ಹಿಟ್ಟು ತೊಗೋಬೋದು. ಇವತ್ತು ನಿಮಗೆ ನನ್ನ ಹೋಳಿಗೆ ಮಾಡಲು ತೋರ್ಸ್ಲತ್ತೀನಿ ನೋಡಿರಿ. ಹೋಳಿಗೆ ಅಂದರೆ ಯಾವ ಹೋಳಿಗೆ ಅಂತ ತಿಳ್ಕೊಂಡ್ರಿ ನೀವು. ನಾ ಇವತ್ತು ಸ್ಪೆಷಲಿಂದ ಸುರುಳಿ ಹೋಳಿಗೆ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ಹಿಟ್ಟು ತೊಗೊಂಡು ನೀವು ಬೇಕಾದಷ್ಟು ಎಷ್ಟು ಜನ ಇದ್ದರೆ ಎಷ್ಟು ನೋಡ್ಕೊಂಡು ಅಂತ ತೊಗೋಬೋದು. ಒಂದು ಗ್ಲಾಸ್ ತೊಗೊಂಡಿನಿ. ಆಮೇಲೆ ನೋಡಿರಿ, ಇದ್ರದಾಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಲತ್ತೀನಿ. ಎಣ್ಣೆ ಹಾಕಿರಿ ಅಥವಾ ತುಪ್ಪ ಹಾಕಿರಿ, ಸ್ವಲ್ಪ ಚೆನ್ನಾಗಿ ಅಂತ ಕಲಸ್ರಿ ಹಿಂಗೆ. ಆಮೇಲೆ ನೋಡಿರಿ, ಮತ್ತೊಂದು ವಿಷಯ ಏನಂದ್ರೆ ಎಲ್ಲ ಏನೇ ಹಾಕಿದ್ರಿ ಅಂದ್ರೆ ಸ್ವಲ್ಪ ಚುಟುಕಿ ಉಪ್ಪು ಹಾಕೋದಂತೂ ಮೊದಲೇ ಬೇಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಲತ್ತೀನಿ. ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಟಲು ಹಂಗಂದ್ರೆ ಹಾಲು ತೊಗೊಂಡಿನಿ. ಸ್ವಲ್ಪ ಚಂದಂದ ಗಟ್ಟಿ ಅಂತ ನಾದ್ಕೋಬೇಕು ನೋಡಿರಿ. ನೀವು ಬೇಕಾದ್ರೆ ನೀರನ್ನೂ ಹಾಕ್ಬೋದು. ನಾನು ಸ್ವಲ್ಪ ಹಾಲು ಹಾಕೀನಿ. ಸ್ವಲ್ಪ ಗಟ್ಟಿ ಅಂತ ಸ್ವಲ್ಪ ನಾದ್ಕೊಂಡು ಇದಕ್ಕೆ ಇಟ್ಬಿಡ್ತೀನಿ ನೋಡಿರಿ. ಒಂದು ಅರ್ಧ ತಾಸು ಒಂದು 10 ನಿಮಿಷ ಹೆಂಗಂದ್ರೆ ನಮಗೆ ಟೈಮ್ ಇದ್ದಂಗೆ ಅನ್ನೋದು ನೋಡಿಕೊಂಡು ಇದಕ್ಕೆ ಇದನ್ನು ಈ ಥರ ಏನು ಮಾಡಿ ನಾನು ಮುಚ್ಚಿಟ್ಟು ಬಿಡ್ತೀನಿ. ಇದೊಂದು 10-15 ನಿಮಿಷ ಅಂತ ನೆನೆಯಕ್ಕೆ ಬಿಡ್ತೀನಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ಸುರುಳಿ ಹೋಳಿಗೆ ಮಾಡ್ಲಿಕ್ಕೆಂದ ಐಟಮ್ ಏನು ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿರಿ. ಒಂದು ಬಟ್ಟಲು ಪುಟಾಣಿ ತೊಗೊಂಡಿದ್ದೆವು. ಹುರಿಗಡ್ಲೆ ಅಂತಾರೆ ಏನಂತ್ರಿ, ಪುಟಾಣಿ ತೊಗೊಂಡಿದ್ದೆವು. ನಮ್ಮ ಉತ್ತರ ಕರ್ನಾಟಕದ ಪುಟಾಣಿ ಅಂತಾರೆ. ಆಮೇಲೆ ಒಂದು 7-8 ಬಾದಾಮ್ ತೊಗೊಂಡಿನಿ. ಒಂದು ಸ್ವಲ್ಪ ಜಾಜಕಾಯಿ ತೊಗೊಂಡಿನಿ ರೀ. ಇಷ್ಟೇನು ಹತ್ತಲ್ಲ, ಒಂದು 2-3 ಸುತ್ತ ತಿರುಗಿಸ್ಬೇಕದ ಅಷ್ಟೇ. ಒಂದು 4-5 ಏಲಕ್ಕಿ. ಆಮೇಲೆ ನೋಡಿರಿ, ಒಂದು 7-8 ಕಾಜು ತೊಗೊಂಡಿನಿ. ಆಮೇಲೆ ಹಾಗೆ ನೋಡಿರಿ, ಕೊಬ್ಬರಿ ಬಟ್ಟಲು ತೊಗೊಂಡಿನಿ ನೋಡಿರಿ. ಒಂದು 2 ಇವು ಕರಿ ಬೆನ್ನಿಂದೇ ಇರ್ಬೇಕು ನೋಡಿರಿ. ಅಂದರೆ ಯಾವುದೇ ಅಡುಗೆ ಮಾಡಲಿ ನಾವು ಟೇಸ್ಟ್ ಅಂತ ಕೊಡ್ತದೆ. ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇವೆಲ್ಲ ತುಪ್ಪದಾಗಿಂದ ಫ್ರೈ ಮಾಡ್ಕೊತೀನಿ ನೋಡಿರಿ. ಒಂದು ಜಾಸ್ತಿ ಇಲ್ಲ, ಮಳೆಗಾಲ ದಿನ ಅದ, ಸ್ವಲ್ಪ ಪುಡಿನೂ ಆಗಲ್ಲ ಏನಿಲ್ಲ. ಸ್ವಲ್ಪ ತರಿಲಿಂದ ರುಬ್ಕೋಬೇಕು ಬರ್ತದೆ. ಇದು ತುಪ್ಪದಾಗಿಂದ ಫ್ರೈ ಮಾಡ್ಕೊತೀನಿ ನೋಡಿರಿ. ಆಮೇಲೆ ಹಾಗೆ ನೋಡಿರಿ, ಒಲೆ ಮೇಲೆ ಹಂಚಿ ಇಟ್ಬಿಟ್ಟಿನಿ. ಇವು ಏನು ಬಾದಾಮು ಅಂದ್ರೆ ತೊಗೊಂಡಿನಲ್ರಿ, ಒಂದು ಸ್ವಲ್ಪ ತುಪ್ಪದಾಗಿಂದ ಹುರ್ಕೊತೀನಿ ರೀ. ಜಾಸ್ತಿ ಏನು ಹುರ್ಕೋಬಾರ್ದು. ಇವು ಹಾಗೆ ಏಲಕ್ಕಿನೂ ಇದ್ರದಾಗೆ ಸೇರಿಸ್ತೀನಿ. ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿರಿ. ಯಾಕಂದ್ರೆ ತುಪ್ಪದಾಗ ಹಾಕಿದ್ರೆ ಸ್ವಲ್ಪ ಅಡುಗೆ ಟೇಸ್ಟ್ ಕೊಡ್ತದೆ ಅಂತೇಳಿ ತುಪ್ಪ ಹಾಕ್ಬೋದು. ಇಲ್ಲದನ್ನು ಬೇಕಾದ್ರೆ ಎಣ್ಣೆನೂ ಉಪಯೋಗಿಸ್ಬೋದು, ಅಡುಗೆ ಎಣ್ಣೆನೂ. ಸ್ವಲ್ಪ ಜಾಸ್ತಿ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಜಸ್ಟ್ 1 ನಿಮಿಷ ಒಳಗಾಗಿ ತೆಗಿಬೋದು. ಹಾಗೆ ನೋಡಿರಿ, ಇವು ಪುಟಾಣಿ ಏನವ ನೋಡಿರಿ, ಇದ್ರದಾಗೆ ಹಾಕ್ತೀನಿ. ಸ್ವಲ್ಪ ಫ್ಲೇವರ್ ಚೆಂದ ಅಲ್ಲಾಗಂದ ಕೊಡ್ತದೆ ಅಂಥೇಳಿ ಹುರ್ಕೋಬೇಕಷ್ಟೇ, ಮತ್ತೇನಿಲ್ಲ ನೋಡಿ ಹುರ್ಕೊಂಬ ಕಾರಣ. ಆಮೇಲೆ ಮಳೆಗಾಲದಿಂದಾಗೆಲ್ಲ ಸ್ವಲ್ಪ ತಣ್ಣಗಾಗ್ತಾವಲ್ಲ, ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ ಏನೇ ಆಗಲಿ. ಈಗ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿರಿ. ಹಿಂಗೆ ತುರ್ಕೊಂಡ ನೋಡಿರಿ. ಈ ಥರಲಿಂದ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಬಾರಿಕೆ ಇದ್ರೂ ನಡೀತದೆ. ಈಗ ಏನು ಗ್ಯಾಸ್ ಆಫ್ ಮಾಡಿದ ಗರಮದ ಹಂಚು ಇದ್ರದಾಗ ಒಂದು ಸ್ವಲ್ಪ ಇದೇ ಗರಂ ಹಂಚಿನಾಗಿಂದ ಇಟ್ಬಿಡ್ತೀನಿ ರೀ. ಸ್ವಲ್ಪ ಈ ಥರದಿಂದ ಇಟ್ಟಂದ್ರೆ ಫ್ಲೇವರ್ ಚೆಂದ ಕೊಡ್ತದೆ, ಸ್ವಲ್ಪ ಕಮ್ಮಾಗಿ ಬರ್ತದೆ ಅಂಥೇಳಿ ಈ ಗರಂ ಹಂಚಿನಾಗೆ ಸ್ವಲ್ಪ ಗ್ಯಾಸ್ ಆಫ್ ಮಾಡೀನಿ. ಗರಂ ಹಂಚಿನಾಗೆ ಸ್ವಲ್ಪ ಈ ಥರಲ್ಲೇ ಕಡಿಸಿ ಸ್ವಲ್ಪ ಇದು ಮಾಡ್ಕೊತೀನಿ ನೋಡಿರಿ. ಹಾಗೆ ನೋಡಿರಿ, ನಮಗೆ ಬೇಕಾದ್ರೆ ನಾವು ಬೆಲ್ಲನೂ ಉಪಯೋಗಿಸ್ಬೋದು, ಸಕ್ಕರೆನೂ ಉಪಯೋಗಿಸ್ಬೋದು. ಒಂದು ಬಟ್ಟಲು ಬೆಲ್ಲ ತೊಗೊಂಡಿನಿ. ಒಂದು ಸ್ವಲ್ಪ ದಪ್ಪನ ಸೋಪ್ ತೊಗೊಂಡಿನಿ ನೋಡಿರಿ. ಗರಂ ಮಾಡಿ ಇಟ್ಕೊಂಡಿನಿ ನೋಡಿರಿ. ಬಾದಾಮು, ಕಾಜು, ಪುಟಾಣಿ, ಸ್ವಲ್ಪ ಸೋಪು, ಆಮೇಲೆ ಇಲಾಚಿ ಇವೆಲ್ಲ ಒಳಗೆ ಎಲ್ಲ ಚೆಂದ ಎಲ್ಲ ಫ್ರೈ ಮಾಡ್ಕೊಂಡಿದ್ದೇವಲ್ಲ. ಇದು ಓಟೆಲ್ಲ ಇದ್ರಾಗಿಂದ ಹಾಕಿ ಸ್ವಲ್ಪ ತರಿಲಿಂದು ನಾನು ಮಿಕ್ಸಿದಾಗಿಂದ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ಜಾಸ್ತಿ ಏನು ಮಾಡ್ಕೊಂಬೋದು ಬೇಡ್ರಿ. ಒಂದು ಸ್ವಲ್ಪ ತರಿಲಿಂದ ಇದ್ದಂದ್ರೆ ಟೇಸ್ಟ್ನೂ ಚೆಂದ ಕೊಡ್ತದೆ ನೋಡಿ ಫ್ರೆಂಡ್ಸ್. ಈ ಥರಲಿಂದ ಸ್ವಲ್ಪ ತರಿಲಿಂದ ರುಬ್ಕೊಂಡ ನೋಡಿರಿ. ಹಾಗೆ ಇದ್ರಾಗ ಏನು ಮಾಡಬೇಕಪ್ಪ ಅಂದ್ರೆ, ನೀವು ಸಕ್ಕರೆ ಹಾಕ್ರಿ ಅಥವಾ ಬೆಲ್ಲ ಹಾಕ್ರಿ. ನಾ ಬೆಲ್ಲ ಹಾಕ್ಕೊಳತ್ತೀನಿ ಇದೇ ಮಿಕ್ಸಿ ಜಾರ್ದಾಗ. ಆಮೇಲೆ ನೋಡಿರಿ, ಇದೇನು ಕೊಬ್ಬರಿ ತುರಿದು ಇಟ್ಕೊಂಡಿನಲ್ಲ, ಇದರಿಂದ ಮಿಕ್ಸಿದಾಗಿಂದ ಹಾಕ್ಕೊತೀನಿ ನೋಡಿರಿ. ಇನ್ನೊಂದು 2 ಸುತ್ತ ಮಿಕ್ಸಿದಾಗ ಹಾಕ್ಕೊಂಡು ತಿರುಗಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರಲಿಂದ ಚೆಂದ ಅಷ್ಟು ಎಲ್ಲ ಐಟಮ್ ನಿಮ್ಗೆ ಹೇಳ್ಕೊಟ್ಟಿನ ಐಟಮ್ ಎಲ್ಲ ಮಿಕ್ಸಿದಾಗ ಒಂದ್ಸಲ ಚೆಂದ ಪೌಡ್ರ್ ಆಗುತ್ತೆ ನೋಡಿರಿ. ಎಲ್ಲ ಕೆಳಗೆ ಮೇಲೆ ಆಗುತ್ತೆ ನೋಡಿರಿ. ಇಷ್ಟು ಪೌಡ್ರಿಂದ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ಕೊಬೋದು, ಜನ ನೋಡ್ಕೊಂಡು ಮಾಡ್ಕೊರಿ. ಆಮೇಲೆ ನೋಡಿರಿ, ಇದ್ರದಾಗ ನಿಮ್ಗೆ ಹೇಳ್ಕೊಟ್ಟಿನಲ್ಲ, ಒಂದು ಸ್ವಲ್ಪ ಜಾಜಿಕಾಯಿ ಅಂತೀವ್ರಿ, ಒಂದು 2 ಸುತ್ತ ಇದ್ರದಾಗಿಂದ ಈ ಥರಲಿಂದ ಹಾಕ್ಕೊಂಡು ಇದು ಮಾಡ್ಕೊತೀನಿ ನೋಡಿರಿ. ಮಸ್ತ್ ಆಗ್ತಾವೆ ನೋಡಿರಿ. ಶ್ರಾವಣ ಮಾಸ ಹೊಂಟದ. ನೀವು ವಿಡಿಯೋ ನೋಡ್ಬೇಕಂದ್ರೆ ಮನೇಲಿಂದ ಟ್ರೈ ಮಾಡಿರಿ. ಸೋಮವಾರ ಶುಕ್ರವಾರ ಶ್ರಾವಣ ಮಾಸದಾಗ ಶ್ರೇಷ್ಠವಾದ ದಿನ ಅದ. ಈ ವಿಡಿಯೋ ನೋಡಿಬಿಟ್ಟನ್ನು ಮನೆಯಲ್ಲಿಂದ ಟ್ರೈ ಮಾಡಿರಿ.
ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೆಲ್ಲ ಚಂದ ಕೆಳಗ ಮೇಲೆ ಮಾಡ್ದೆ ನೋಡಿರಿ. ಈಗ ಆಮೇಲೆ ಹಿಟ್ಟು ನೆನಿತ್ತು. ಈಗ ಇದು ಮುಂದೆ ಹೆಂಗೆ ಮಾಡೋಣ ಅಂತ ನೋಡಿರಿ. ಈಗ ಹಿಟ್ಟು ಚಂದಂದ ಚಂದಂದ ನೆಂದದ, ಮೆತ್ತಗಾಗ್ಯದ. ಈ ಥರಲಿಂದ ಹಿಂಗೆ ಮಾಡಿಕೊಂಡು ಇಟ್ಟು ಬಿಡ್ತೀನಿ. ಆಮೇಲೆ ನೋಡಿರಿ ಇದಕ್ಕೆ ಹಚ್ಲಾಕ ಒಂದು ಸ್ವಲ್ಪ ಒಣ ಹಿಟ್ಟು ತೊಗೊಂಡಿನಿ, ಗೋಧಿ ಹಿಟ್ಟು ಅದ. ಆಮೇಲೆ ನೋಡಿರಿ ಒಂದು ಸ್ವಲ್ಪ ಮೇನಿಂದ ತುಪ್ಪ ಇರಬೇಕು ರೀ. ತುಪ್ಪ ಇದ್ದರೆ ಸುರುಳಿ ಹೋಳಿಗೆ ಅಂದ ಟೇಸ್ಟ್ನೂ ಆಗ್ತಾವೆ, ತಿನ್ನಕ್ಕಿಂತ ಮತ್ತೆ ಮಕ್ಕಳಾಗಲಿ ದೊಡ್ಡವರಾಗಲಿ ಇಷ್ಟಪಡ್ತಾರೆ. ಆಮೇಲೆ ನೋಡಿರಿ ಈಗ ಇದು ಏನು ಮಾಡ್ತೀನಿ, ಒಂದು ಸೈಡಿಗೆ ಸ್ವಲ್ಪ ತೆಗೆದಿಟ್ಟು ಬಿಡ್ತೀನಿ ರೀ. ಇಷ್ಟೇನು ಹತ್ತಲ್ಲ ಏನಿಲ್ಲ, ಒಂದು ಸ್ವಲ್ಪ ಡಬ್ಬಿದಾಗ ತೆಗೆದಿಟ್ಟು ಬಿಡ್ತೀನಿ. ಇದು ಯಾವಾಗೂ ಮಾಡ್ಕೊಳಕ್ಕಿಂತ ಬರ್ತದೆ. ಒಂದೇ ಸಲ ರೆಡಿ ಮಾಡಿ ನಾವು ಬಾಕ್ಸ್ದಾಗ ಹಾಕಿ ಇಡ್ಬೋದು. ಆಮೇಲೆ ಇದ್ರದಾಗ ನೋಡಿರಿ 1 ಸ್ಪೂನ್ ತುಪ್ಪ ಹಾಕ್ತೀನಿ ರೀ. ಇದೇನು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೇವಲ್ಲ, ಪುಟಾಣಿ, ಬೆಲ್ಲ ಇವೆಲ್ಲ ಏನಾದ್ರು ಹಾಕಿ ಸ್ವಲ್ಪ ಚೆನ್ನಾಗಿ 1 ಸ್ಪೂನ್ ಹಾಕಿರಿ. 1 ಸ್ಪೂನ್ ತುಪ್ಪ ಹಾಕಿ ಹಿಂಗೆಲ್ಲ ಸ್ವಲ್ಪ ಕೆಳಗ ಮೇಲೆ ಮಾಡ್ಕೊರಿ. ಇದು ಭಾರಿ ಮಸ್ತ್ ಆಗ್ತಾವೆ ನೋಡಿರಿ. ಒಂದು ಸಲ ನೀವು ಮಾಡಿರಿ, ಮಕ್ಕಳಂತಾರೆ ಭಾರಿ ಇಷ್ಟಪಡ್ತಾರೆ. ಬ್ಯಾಳೆ ಹಾಕೋದಕ್ಕಿಂತ ಈಜಿ ಸರಳ ಮೆಥಡ್ದಾಗಂತ ಹೇಳ್ಕೊಡ್ತೀನಿ. ಇದು ಸೈಡಿಗೆ ಇಟ್ಟು ಬಿಡ್ತೀನಿ. ಆಮೇಲೆ ನೋಡಿರಿ ಇದು ಹಿಟ್ಟನ್ನು ಮೆತ್ತು ಮಾಡ್ಕೊಂಡಿನಿ. ಸ್ವಲ್ಪ ಇದಕ್ಕೆ ನಾವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ದೊಡ್ಡದು ಸಣ್ಣದು ನೋಡ್ಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ನೋಡ್ಕೊಂಡು ಇಷ್ಟು ಹಿಟ್ಟು ತೊಗೊರಿ. ಹಿಂಗಿಂದ ಮಾಡಿಕೊಂಡು ಇದು ನಾವು ಸೇಮ್ ಚಪಾತಿ ಆ ಥರಲ್ಲಿಂದ ಲಟ್ಟಿಸ್ಕೋತೇವೆ ನೋಡಿರಿ. ಆ ಥರಲ್ಲಿಂದ ಒಂದು ಸ್ವಲ್ಪ ಹಿಟ್ಟನ್ನ ಒಣ ಹಿಟ್ಟನ್ನ ಎದ್ದು ಚಪಾತಿ ಆ ಥರಲ್ಲಿಂದ ಲಟ್ಟಿಸ್ಕೋತೇವೆ. ಸ್ವಲ್ಪ ಇಷ್ಟೇ ತಳ್ಳಗಂದ ಮಾಡ್ಕೋಬೇಕಾಗ್ತದೆ ನೋಡಿರಿ. ಆದಷ್ಟು ತಳ್ಳಗಿಂದ ಮಾಡ್ಕೊರಿ ನೀವು. ಇದು ಈ ಹೋಳಿಗೆಗೆ ತಳ್ಳಗಿದ್ದರೆ ಚೆಂದ ಆಗ್ತದೆ ನೋಡಿರಿ. ಹಿಂಗೆ ರೌಂಡು ಏನಾಗಲ್ಲ ನೋಡಿ. ನೀವು ಸರಳಿಂದ ಹಿಟ್ಟು ಸ್ವಲ್ಪ ಚೆಂದ ಹಾಲು ಹಾಕಿ ನಾದಿಂದ ಇರ್ತದಲ್ರಿ, ಅದು ಭಾಳ ಚೆಂದ ಆಗ್ತದೆ. ಮೆತ್ಕೊಂಬಲ್ಲ ಏನಿಲ್ಲ, ಮೆತ್ಕೊಲತ್ತಂದ್ರೆ ಸ್ವಲ್ಪ ಬುಡ್ಕೊಂಡು ಸ್ವಲ್ಪ ತುಪ್ಪ ಸವರಿ ಅಥವಾ ಎಣ್ಣೆ ಸವರಿ ಈ ಥರಲಿಂದ ಮಾಡ್ಕೋಬೇಕು ನೋಡಿರಿ ಚಪಾತಿ. ಮೊದಲು ಇಷ್ಟು ತಳ್ಳಗಾಗುತ್ತೆ ನೋಡಿರಿ ಫ್ರೆಂಡ್ಸ್. ಈ ಚಪಾತಿ ಮಾಡ್ಕೊಂಡಿನಲ್ರಿ, ಇದ್ರ ಮೇಲೆ ಒಲೆ ಮೇಲೆ ಇಟ್ಟೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿರಿ ಅಥವಾ ಎಣ್ಣೆ ಹಾಕಿರಿ. ಒಂದು ಸ್ವಲ್ಪ ಹಂಚಿಗೆ ಇದು ಮಾಡ್ಕೋಬೇಕು. ಇದೇನು ಚಪಾತಿ ಮಾಡಿಟ್ಟಿನವಲ್ಲ ತಳ್ಳಗೆ ಚೆಂದ, ಇದು ಏನು ಮಾಡಬೇಕು ರೀ, ಹಂಚಿನ ಮೇಲಿಂದ ಹಾಕೋಬೇಕು ನೋಡಿರಿ. ಈ ಥರಲ್ಲಿ ಸ್ವಲ್ಪ ಈ ಥರ ನಿಲ್ಲಕ್ಕೆ ಚೆನ್ನಾಗೇ ಆಗ್ತದೆ ರೀ. ಮಸ್ತ್ ಚೆಂದ ತಿರುಗ್ತದೆ. ಇದು ಏನು ಸ್ವಲ್ಪ ಇದಾಗೋದು ಎಲ್ಲ ಸ್ವಲ್ಪ ಇದಾಗಿಂದು ಗೊತ್ತೇ ಆಗ್ತದೆ. ಬೈದಿಂದು ಕೆಳಗಿನ ಮಗ್ಗಲು ಬೈದಿಂದು ನಾವು ಪ್ರಾಕ್ಟೀಸ್ ಅದ ಕೈಲಿಂದ ಇದು ಮಾಡತ್ತೀನಿ. ನೀವು ಬೇಕಾದ್ರೆ ಕಡ್ಚಿನೂ ಮಾಡ್ಬೋದು. ಈ ಥರಲಿಂದ ತುಪ್ಪ ಹಚ್ಕೊಡಿ. ಈ ಮೈ ಒಂದು ಮೈ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳಿ. ಕೆಳಗಿನ ಮೈ ಸ್ವಲ್ಪ ಜಾಸ್ತಿ ಬೇಯಿಸ್ಕೊತೀನಿ. ಈಗ ನೋಡಿರಿ, ಈ ಮೈ ಉಲ್ಟ ಹಾಕ್ತೀನಿ. ಸ್ವಲ್ಪ ಲೋ ಫ್ಲೇಮ್ದಾಗ ಉರಿ ಇಡ್ರಿ. ಇದು ನಾವು ಏನೆಲ್ಲ ಬ್ಯಾಟ್ರ್ ತಯಾರು ಮಾಡ್ಕೊಂಡಿದ್ದೇವಲ್ಲ ರೀ, ಇದ್ರ ಮೇಲಿಂದ ಸರಿಸ್ತೀನಿ ನೋಡಿರಿ. ಇದರ ಸ್ವಲ್ಪ ಫಾಸ್ಟ್ ಮಾಡಬೇಕಾಗ್ತದೆ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ನೋಡ್ಕೊಂಡು ಹಾಕೋರಿ. ಆಮೇಲೆ ಹಾಗೆ ನೋಡಿರಿ ಇದ್ರ ಮೇಲಿಂದ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನು 1 ಸ್ಪೂನು ತುಪ್ಪ ಸವರ್ಗಳ ಒಳಗೆ ಇದ್ರ ಮೇಲೆ ಇದು ಏನದ ನೋಡಿರಿ. ಈ ಥರಲಿಂದು ಒಂದು ಅರ್ಧ ಮಡ್ಚ್ರಿ. ಹಿಂಗೆ ಕೈಲಿಂದ ಮಾಡ್ಕೊರಿ. ನೀವು ಬೇಕಾದ್ರೆ ಕಡ್ಚಿಲಿಂದ ಮಾಡ್ಕೋಬೋದು. ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿರಿ. ಹಾಕಿ ಇದಕ್ಕೆ ಒಂದು ಕಡ್ಚಿ ತೊಗೊಂಡು ಈ ಥರಲಿಂದ ಮಾಡ್ಕೊರಿ. ಸ್ವಲ್ಪ ಕಡ್ಚಿಲಿಂದ ಗೊತ್ತಬೇಕು. ಹಾಗೆ ಈ ಮೈದಾನ ಸ್ವಲ್ಪ ಇದನ್ನು ಮಾಡ್ಕೋಬೇಕು ನೋಡಿರಿ. ಮೆಲ್ಲಗೆ ಅನ್ನೋದು ತೆಗೀರಿ ನೋಡಿರಿ ಫ್ರೆಂಡ್ಸ್. ನಿಮ್ಗೆ ಕಾಣಿಸ್ಲತ್ತಿರ್ಬೋದು. ಇದ್ರ ಮೇಲಿಂದ ಇನ್ನೂ ಸ್ವಲ್ಪ ತುಪ್ಪ ಸವರ್ಸ್ಕೊಂಡೇವು ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ. ಏನಿಲ್ಲ, ಈಸಿ ಅದ ನೋಡಿರಿ. ಇಲ್ಲಿ ನೋಡಿರಿ, ಇದು ಒಂದೇ ಹಿಟ್ಟಿನಾಗಿಂದ ನಿಮ್ಗೆ 2 ನಮೂನೆ ಯಾವ್ದು ಬೇಕಾದ್ರೂ ನೀವು ಮಾಡ್ಕೋಬೋದು. ಇದು ತೆಳ್ಳಗಿಂದ ಚಪಾತಿ ಮಾಡ್ಕೊಂಡು ನಾನು ಸ್ವಲ್ಪ ತುಪ್ಪ ಎಣ್ಣೆ ನೀವು ಸವರಿಸ್ರಿ. ಆಮೇಲೆ ಇದು ಏನು ರೆಡಿ ಮಾಡ್ಕೊಂಡಿದ್ದೇವಲ್ರಿ, ಇದ್ರದಾಗಿಂದ ನೀವು ಹಿಂಗೆ ಹಾಕಿರಿ. ಈ ಮಣಿ ಮೇಲೆ ಚಪಾತಿ ಮೇಲೆ ನೀವು ಸ್ವಲ್ಪ ನಿಧಾನಲಿಂದು ಕಡೆಗೆ ಒಂದು ಸ್ವಲ್ಪ ದಂಡಿ ಬಿಟ್ಟು ನೀವು ಹಾಕಿರಿ ಇದ್ರ ಮೇಲೆ. ಇದು ಏನದ ನೋಡಿರಿ, ಅರ್ಧನೇ ಹಾಕಿದ್ದೇವಲ್ಲ, ಇದಕ್ಕೆ ಇನ್ನೊಂದು ಪದರ ಈ ಥರಲಿಂದ ಮಡ್ಸ್ಕೊರಿ. ನೀವು ಮಡ್ಸ್ಕೊಂಡು
ನೀವು ಸ್ವಲ್ಪ ಕೈಲಿ ಹಿಂಗೆಂದ ಒತ್ತಿರಿ. ಆಮೇಲೆ ಇದು ಹಿಂಗೆ ತೆಕ್ಕೋರಿ. ಇನ್ನೊಂದು ಸ್ವಲ್ಪ ಹಿಂಗೆ ಒತ್ತಿರಿ. ನೀವು ಬೇಕಾದ್ರೆ ಹಾಲನ್ನು ಹಚ್ಕೋಬೋದು. ಏನು ಅವಶ್ಯಕತೆ ಇಲ್ಲ ಅಂತೇಳಿ ನಾ ಹಾಲು ಹಚ್ಚಿಲ್ಲ. ಚೆಂದ ಒಂದು ಜಂಟ್ ಆಗ್ತದೆ. ಆಮೇಲೆ ನೋಡಿರಿ ಇದನ್ನು ಕಡ್ಚಿಲಿಂದ ಅಥವಾ ಚಾಕುಲಿಂದ ಹಿಂಗೆ ಸ್ವಲ್ಪ ರೌಂಡ್ ಹಿಂಗೆ ಮಾಡ್ಕೊರಿ. ನೀವು ಕಡಿಗೊಂಟಿಂದ ಏನು ಇರ್ತದೆ ನೋಡಿ ಹಿಟ್ಟು ಹಂಚಿಂದು ಅದೊಂದು ಬರ್ತದೆ. ಇದು ನೋಡಿರಿ ಭಾಳ ಸರಳಿಂದ ಬಂತು ನೋಡಿರಿ ಇದು ಹೋಳಿಗೆ. ಈ ಥರಲಿಂದ ಮಾಡಲಿಂದ ಫಾಸ್ಟ್ ಆಗ್ತದೆ ರೀ. ಸ್ವಲ್ಪ ಮ್ಯಾಲಿಂದ ತುಪ್ಪ ಸವರ್ಸೀನಿ. ಇದ್ರ ಮೇಲೆ ಹಂಚಿನ ಮೇಲಿಂದ ಹಾಕ್ತೇನೆ ನೋಡಿರಿ. ಹಾಗೆ ಇದ್ರ ಮೇಲಿಂದ ಇನ್ನೊಂದು ಚೂರಿಂದ ಹಚ್ಕೊಬೋದು. ತುಪ್ಪ ಹಚ್ಕೊರಿ ಅಥವಾ ಎಣ್ಣೆ ಹಚ್ಕೊರಿ. ಎಷ್ಟು ಈಜಿ ಇದರಿಂದ ಆಯ್ತು ನೋಡಿರಿ. ನೀವು ಬೇಕಾದ್ರೆ ಹಾಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ನೀವು ಅಲ್ಲಿಂದ ಈ ಮೈ ಹಾಕಿರಿ. ಇನ್ನೊಂದು ಚೂರು ಮೇಲಿಂದ ಸ್ವಲ್ಪ ತುಪ್ಪ ಸವರ್ಸ್ರಿ. ಬೆಸ್ಟ್ ಆಯ್ತಂದು ನೋಡಿರಿ. ಈ ಶ್ರಾವಣ ಮಾಸದಾಗ ಶುಕ್ರವಾರ ಸೋಮವಾರ ಇವೆಲ್ಲ ಏನು ಶ್ರಾವಣ ಮಾಸದಾಗಿಂದ ಈ ಥರ ಒಂದೇ ಸಲ ಎಲ್ಲ ಡ್ರೈ ಫ್ರೂಟ್ಸು ಪುಟಾಣಿ ಎಲ್ಲ ಹಾಕಿ ಒಂದೇ ಸಲ ನಾವು ತಯಾರು ಮಾಡಿ ಡಬ್ಬಿ ತುಂಬಿ ಇಟ್ಕೊಂಡು ಯಾವ್ದು ಬೇಕಾದ್ರೂ ಮಾಡ್ಕೊಬೋದು. ಚಂದ 2 ಮಗ್ಗಲಿಂದ ಬೈತು ನೋಡಿರಿ ಫ್ರೆಂಡ್ಸ್. ಈ ಥರಲ್ಲೂ ಮಾಡ್ಕೊಬೋದು, ಹಂಗೂ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚಂದಂದ ಬಂದು ನೋಡಿರಿ. ಇದೇ ಥರಲಿಂದ ಎಲ್ಲ ಏನದ ಮಾಡ್ಕೊಂಡ ನೋಡಿರಿ. ನಿಮ್ಗೆ ಕಾಣಿಸ್ಲತ್ತಿರ್ಬೋದು. ಸುರುಳಿ ಹೋಳಿಗೆ ರೆಡಿ ಆದ ನೋಡಿರಿ. ಉತ್ತರ ಕರ್ನಾಟಕ ಸ್ಪೆಷಲು. ಇದ್ರ ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಗ್ತದೆ ನೋಡಿರಿ. ನೀವು ಬೇಕಾದ್ರೂ ಏನದ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಬ್ಬರಿ ಉದುರಿಸಿ ಈ ನಮ್ನೂ ಮಾಡ್ಕೊಬೋದು. ಆಮೇಲೆ ಈ ನಮ್ನೂ ಮಾಡ್ಕೊಬೋದು ನೋಡಿರಿ. 2 ನಮ್ನಲ್ಲಿಂದ ನಿಮ್ಗೆ ತೋರಿಸ್ಕೊಟ್ಟೆ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಏನದ ಪ್ರಪಂಚನೇ ಮರಿತಂದು ನೋಡಿರಿ ಫ್ರೆಂಡ್ಸ್. ಈ ವಿಡಿಯೋ ಸುರುಳಿ ಹೋಳಿಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಒಳ್ಳೆ ವಿಡಿಯೋದಾಗ ಭೇಟಿ ಆಗಿರಿ. ನಮ್ಮದು ನಿಮ್ಮದು. ಥ್ಯಾಂಕ್ ಯು.